ನೀರು ಥರ ಬರ್ತಾ ಇದೆ ಅದು, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಯಾಕೆ ಇಷ್ಟು ಹೀಟ್ ಆಗ್ತಿದೆಯಲ್ಲ ಇಂಜಿನ್ ಅಂತ. ಇವರು 4 ಲೀಟ್ರಾ, ಅದಕ್ಕೂ ಮೇಲೆ ಇನ್ನೂ ಕೇಳ್ತಾ ಇದೆ. ಇದೇನು ಫುಲ್ 4 ಲೀಟ್ರ್ ಕುಡಿದು ಬಿಡುತ್ತೆ ಇದು. ಇನ್ನು ತಲೆ ಕೆಡ್ಸ್ಕೊಂಬೇಡ, ನನ್ನ ಕೈಲಿದೆಯಾ, ನಾನು ನೋಡ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಶೆಲ್ ಪೆಟ್ರೋಲ್ ಬಂಕಲ್ಲಿದ್ದೀನಿ. ಸೊ ಏನಿಲ್ಲ, ನಮ್ಮ ಸ್ನೈಪರಿಗೆ ಒಂದು ಎಮರ್ಜೆನ್ಸಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಲಿಕ್ಕೆ ಬಂದೆ. ಸೊ ಪ್ರಾಸೆಸ್ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಕೂಲೆಂಟ್ ಆಯಿಲ್ ಇವ್ರ ಹತ್ರ ತೊಗೊಬೇಕು, ಹಾಗೂ ವೈಪರ್ ಬ್ಲೇಡ್ಸ್ ಕೂಡ ಚೇಂಜ್ ಮಾಡಬೇಕು. ಸೊ ಇಂಜಿನ್ ಆಯಿಲ್ ಯಾವ ಥರ ಚೇಂಜ್ ಮಾಡಿಸೋದು ಶೆಲ್ಲಲ್ಲಿ ಅಂತ ಅನ್ನೋದನ್ನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಗಾಡಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸೋ ಅಷ್ಟೊತ್ತಿಗೆ ಇಲ್ಲಿ ರಿಫ್ರೆಶ್ಮೆಂಟ್ ಇದೆ. ನನ್ನ ವೈಫಲ್ಲಿ ಕುತ್ಕೊಂಡು ಟೀ ಕುಡಿತಿದ್ದಾಳೆ ಆರಾಮಾಗೆ. ಸೊ ಒಳ್ಳೆ ರಿಫ್ರೆಶ್ಮೆಂಟ್ ಏರಿಯಾ ಇದೆ. ಇದು ಬಂದು ನಾನಿರೋದು ಅಟ್ಟೂರು ಲೇಔಟ್, ಯಲಹಂಕದಲ್ಲಿರೋದು. ಕೂಲೆಂಟ್ ಕಾಸ್ಟ್ ಬಂದು ಇದು ಒಂದು ಕೂಲೆಂಟ್ ಬಂದು ನಿಮಗೆ 420 ರೂಪಾಯಿ. ಬಟ್ ಏನಂದರೆ ಲಾಂಗ್ ಲೈಫ್ ಇದು, ಇಲ್ಲಿ ಬರೆದಿದೆ ನೋಡಿ, ಲಾಂಗ್ ಲೈಫ್ ಇಂಜಿನ್ ಕೂಲೆಂಟ್ ಅಂತ. ಬೇಸಿಕ್ಲಿ ಇದ್ರ ಕಲರ್ ನೋಡಿ, ಪಿಂಕ್ ಕಲರ್ ಇರುತ್ತೆ. 4 ಲೀಟ್ರ್ ಬೇಕಾಗುತ್ತೆ, 3.5 ಲೀಟ್ರ್ ನೋಡಿ. ಇಲ್ಲಿ ಪ್ರೈಸ್ ಇದೆ ನೋಡಿ, 420 रुपीज़. वो बस हो जाएगा क्या? आराम से नहीं लिए तो गर्म रहता है ना, आराम से यार, आपका भी ಸೇಫ್ಟಿ देखना है. ಸೊ ಸ್ನೇಹಿತರೆ, ಇವಾಗ ಏನು ನೋಡಿ, ಇವಾಗ ಒಂದು ಮಜಾ ಏನಂದರೆ ಇದು ಪಿಂಕ್ ಹಾಕ್ಸೋಕ್ಕಾಗಲ್ಲ, ಯಾಕೆಂದರೆ ಆಲ್ರೆಡಿ ನಮ್ಮ ಗಾಡಿಯಲ್ಲಿರೋದು ಗ್ರೀನ್ ಕಲರು. ಅದು ಯಾವ ಲೆವೆಲ್ಗೆ ಅರ್ಥ ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಸೊ ಇದರಲ್ಲಿ ಅವರು ಡ್ರೈನ್ ಮಾಡ್ಕೊತಿದ್ದಾರೆ ಇಂಜಿನ್ ಆಯಿಲ್ನ. ತುಂಬ ಬಿಸಿ ಇರುತ್ತೆ ಇಂಜಿನ್ ಆಯಿಲು. ಬೇಸಿಕ್ಲಿ ಅದನ್ನು ಇಷ್ಟು ಹೈಟಿಗೆ ಇಟ್ಕೊಂಡು ಇವಾಗ ಡ್ರೈನ್ ಮಾಡ್ತಾರೆ ನೋಡಿ. ಬ್ಲ್ಯಾಕ್ ಕಲರ್ ಆಗಿದೆ ನೋಡ್ತಿದ್ದೀರಲ್ಲ. ಸಾಮಾನ್ಯವಾಗಿ ನಾನು ಕಾರು ಇಂಜಿನ್ ಆಯಿಲು ಶೆಲ್ಲಲ್ಲೇ ಹಾಕಿಸ್ತಾ ಇದ್ದಿದ್ದು. ಯಾಕೆಂದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದ್ರೆ ಸುಮ್ಮನೆ ಸರ್ವಿಸ್ ಚಾರ್ಜು, ಲೇಬರ್ ಚಾರ್ಜು ಅಂತೇಳಿ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಬೇಸಿಕ್ಲಿ ಕಾರಿಗೆ ಏನು ಗೊತ್ತಾ, ಏನಾರು ಮೇಜರ್ ಇಶ್ಯೂಸ್ ಅಥವಾ ಏನಾರು ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಮಾತ್ರ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗೋದು. ಸೊ ಇವಾಗ ಈ ಗಾಡಿಗೆ ಇಂಜಿನ್ ಆಯಿಲ್ ಒಂದೇ ನಾನು ರೀಪ್ಲೇಸ್ ಮಾಡಬೇಕಾಗಿರೋದು. ಇಂಜಿನ್ ಆಯಿಲ್ ಇವಾಗ ರೀಪ್ಲೇಸ್ ಮಾಡಬೇಕಾಗಿಂತ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ನಾನು ಇಲ್ಲೇ ರೀಪ್ಲೇಸ್ ಮಾಡಿಸ್ತಾ ಇದ್ದೀನಿ. ಇದೇ ಶೋರೂಮಿಗೆ ತೊಗೊಂಡೋದ್ರೆ ಏನಿಲ್ಲ ಅಂದ್ರೆ 6,000 ರೂಪಾಯಿ ಲೇಬರ್ ಚಾರ್ಜ್ ನಿಮಗೆ ಇಷ್ಟ ಆಗ್ತಾರೆ, 3,000 ತನಕ. ಒಂದು ಕಡೆಯಿಂದ ನಮ್ಮ ಗಾಡಿ ಈ ಥರ ಇಂಜಿನ್ ಆಯಿಲ್ ಚೇಂಜ್ ಆಗ್ತಾಯಿದ್ರೆ ಎಲೆಕ್ಟ್ರಿಕ್ ಗಾಡಿಗಳ್ದು ಸವಾಸ ನೋಡಿ ಪಾಪ, ವೆಯ್ಟ್ ಮಾಡೋವಂಥ ಪರಿಸ್ಥಿತಿ ಚಾರ್ಜಿಗೆ ಹಾಕ್ಬಿಟ್ಟು. ಸೊ ಇವಾಗ ಇದನ್ನೇನು ಮಾಡ್ತೀರ ಅಂತಂದರೆ, ಬೇಸಿಕ್ಲಿ ಇದ್ರದ್ದು ಆಯಿಲ್ ಫಿಲ್ಟರ್ ಅಂತ ಒಂದು ಬರುತ್ತೆ, ಆಯಿಲ್ ಫಿಲ್ಟ್ರ್ ಕೂಡ ರೀಪ್ಲೇಸ್ ಮಾಡಿಸ್ತಾ ಇದ್ದೀನಿ. ಆಯಿಲ್ ಫಿಲ್ಟ್ರ್ ಇದೆ, ಇದ್ರ ಕಾಸ್ಟ್ ಬಂದು ಆಲ್ಮೋಸ್ಟ್ 160 ರೂಪೀಸ್ ಇದೆ. ಇದನ್ನು ರೀಪ್ಲೇಸ್ ಮಾಡಿಸೋದು ಒಳ್ಳೆಯದು, ಯಾವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿರಲ್ಲ ಆವಾಗ. ಇಲ್ಲಿ ನೋಡಿ ಆಯಿಲ್ ಫಿಲ್ಟರ್ ತೆಗಿತಾ ಇದ್ದಾರೆ, ಅಲ್ಲಿ ನೋಡಿ, ಅದರಲ್ಲೂ ನೋಡಿ ಎಷ್ಟು ಆಯಿಲ್ ಬರ್ತಿದೆ ನೋಡಿದ್ರಾ. ಸೊ ಅದಕ್ಕೆ ಹೇಳೋದು ಮ್ಯಾಂಡೇಟ್ರಿ ಇಂಜಿನ್ ಆಯಿಲು ರೀಪ್ಲೇಸ್ ಮಾಡಬೇಕಾದ್ರೆ ಆಯಿಲ್ ಫಿಲ್ಟರ್ ಕೂಡ ರೀಪ್ಲೇಸ್ ಮಾಡಲೇಬೇಕು. ಎಷ್ಟು ಆಯಿಲ್ ಬರ್ತಾಯಿದೆ ನೋಡಿ ಅದರಿಂದ, ಅಷ್ಟೇ ನೋಡಿ, ನೋಡಿದ್ರಾ. ನೋಡಿ ಇವಾಗ ಹೊಸ ಆಯಿಲ್ ಫಿಲ್ಟರ್ ಹಾಕ್ತಾ ಇದ್ದಾರೆ, ನೋಡಿದ್ರಾ. ಇಂಜಿನ್ ಆಯಿಲ್ ಇನ್ನೂ ಇಳಿತಾ ಇದೆ, ಸುಮಾರು 10 ನಿಮಿಷ ಆಯಿತು ನೋಡಿ. ಫುಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಪೂರಾ ಗಯಾ ಏನೋ ಇಂಜಿನ್ ಆಯಿಲ್ ತೋ. ಸೊ ನೋಡಿ ಇವಾಗ ಬೋಲ್ಟ್ ಹಾಕ್ತಾ ಇದ್ದಾರೆ. ಸೊ ಈ ಬೋಲ್ಟ್ ಹಾಕ್ಬೇಕಾದ್ರೆ ನೀಟಾಗಿ ಹಾಕಬೇಕು. ಏನಾದ್ರು ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಥ್ರೆಡ್ ಏನಾದ್ರು ಹೋಯ್ತು ಅಂದರೆ ಭಾಳ ಕಷ್ಟ. ಸೊ ಅದು ಸೇಫ್ಟಿಯಾಗಿ ನೋಡ್ಕೊಬೇಕು ಯಾವಾಗಲೂ. ಓಕೆನಾ, ಕರೆಕ್ಟಾಗಿ ಹಾಕಿದ್ರು. ಇವಾಗ ಅದನ್ನು ಟೈಟ್ ಮಾಡ್ತಾರೆ. ಹೋಗಿ ಟೈಟ್ನಾ. ಸೊ ಸ್ನೇಹಿತರೆ, ನೀವೇನಾದರೂ ಇದೇ ಥರ ಬಂದು ಈ ಥರ ಗಾಡಿಗೆ ಇಂಜಿನ್ ಆಯಿಲ್ ಏನಾದ್ರು ಹಾಕ್ಸ್ಬೇಕು ಅಂತಂದರೆ, ಶೆಲ್ಲಲ್ಲಿ ಲಾಸ್ಟ್ ಟೈಮ್ ಬಂದು 9:30. ಸೊ ನೀವು 9:30ಗೆ ಬಂದರೆ 10 ಗಂಟೆ ತನಕ ಮಾಡ್ತಾರೆ, ಅದಾದಮೇಲೆ ಕ್ಲೋಸ್. ಸೊ 10 ಗಂಟೆ ಆ್ಯಕ್ಚುಲಿ ಕ್ಲೋಸ್ ಆಗುತ್ತೆ. ಸೊ ಅದಕ್ಕಿಂತ ಮೇಲೆ ನಾಟ್ ಅಲೌಡ್. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡ್ಬನ್ನಿ. ನಾನು ನಾಳೆ ತಿರುಪತಿಗೆ ಹೋಗ್ತಾ ಇರೋದಕ್ಕೆ ಇವಾಗಲೇ ಬಂದು ಇದನ್ನು ಚೇಂಜ್ ಮಾಡಿಸ್ತಾ ಇರೋದು ಇಂಜಿನ್ ಆಯಿಲು. ಸೊ ಇವಾಗ ಇದು ಬಂದು ಕೂಲೆಂಟ್ ಡ್ರೈನ್ ವಾಲ್ನ ತೆಗಿತಿದ್ದಾರೆ. ಅದನ್ನು ತೋರಿಸ್ಬಿಟ್ಟೆ ಮಾಡ್ತಾರೆ ಇವರು, ಸುಮ್ಮನೆ ಏನೋ ಅವರು ಮನಸ್ಸು ಇಚ್ಛೆ ಬಂದಂಗೆ ಮಾಡ್ತಾಯಿಲ್ಲ. ಪ್ರತಿಯೊಂದನ್ನು ಅವರು ತೋರಿಸ್ಬಿಟ್ಟು ತೆಗಿತಾರೆ.
ಸೊ ಇದು ಬಂದು ಇಂಜಿನ್ ಆಯಿಲ್ ಡ್ರೈನ್ ಔಟ್ ಆದರೆ ಅದು ಬಂದು ಕೂಲೆಂಟ್ ಆಯಿಲ್ ಡ್ರೈನ್ ಮಾಡೋದಕ್ಕೆ. ಕೂಲೆಂಟ್ನ ಆಯಿಲ್ನ ನೋಡಿ ಯಾವ ಥರ ಸಂಗ್ರಹಿಸಿಟ್ಟಿದ್ದಾರೆ ಇವರು. ನೋಡಿ ಕೂಲೆಂಟು ಯಾವ ಥರ ಬಂತು ನೋಡಿ ಅಲ್ಲಿ, ಸೂಪರ್. ಸೊ ಇವರು ವರ್ಕ್ ಮಾಡ್ಬೇಕಾದ್ರೆ ಈ ಥರ ಒಂದು ಲೈಟ್ ಕೂಡ ಹಾಕ್ಕೊತಾರೆ. ಏನು ಇಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ನೋಡಿ ಇನ್ಸ್ಟೆಂಟಾಗಿ ಮಾಡೋದಕ್ಕೆ. ಕೂಲೆಂಟಲ್ಲಿ ಬರೀ ನೀರು ಬರ್ತಾ ಇದೆ. ಭಯ್ಯ ಕ್ಯಾ ಬೋಲ್ತೆ आप ये पानी है ना, कूलेंट नहीं है ना, है ना? और वो भी इतना हाँ कलर में रहता है ना, वही तो ये तो पानी जैसा है. ನೋಡಿ ಸ್ನೇಹಿತರೆ ಅದಕ್ಕೆ ಹೇಳೋದು. ಹಾಂ ज़्यादा चल गया ना शायद. ಹಾಂ ಹಾಂ ಹಾಂ. ಸೊ ಅದಕ್ಕೆ ಸ್ನೇಹಿತರೆ ಹೇಳೋದು ಈ ಕೂಲೆಂಟ್ ನೋಡಿ ಒಳ್ಳೆ ನಿಜವಾಗ್ಲೂ ಆ್ಯಕ್ಚುಲಿ ನೋಡ್ಬೋದು ನೋಡಿ ನೀರು ಥರ ಬರ್ತಾ ಇದೆ ಇದು. ನಾನು ಗಾಡಿ ಇದು ತೊಗೊಂಡ್ಮೇಲಿಂದ ಇವಾಗಲೇ ನಾನು ಆ್ಯಕ್ಚುಲಿ ಮೇಂಟೆನೆನ್ಸ್ ಮಾಡಿಸ್ತಾ ಇರೋದು. ನಿಮಗೂ ಹೇಳ್ತಿರೋದಷ್ಟೇ, ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ ಇವ್ರು ಹೇಳ್ದಂಗೆ ಇಲ್ಲಿದೆ ನೋಡಿ ಇಂಜಿನ್ ಕೂಲೆಂಟು. ಇದು ಬಂದು 4 ಲೀಟ್ರದ್ದು ಕ್ಯಾನ್ ಇದು. ಆ್ಯಕ್ಚುಲಿ ಇದರಲ್ಲಿ ಇಡ್ಸೋದು ಬಂದು 3.5 ಲೀಟ್ರು. ಇದರ ಬೆಲೆ ಬಂದು 1365. ಏನು ಹೇಳಿ, ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ 2800, ಇದಕ್ಕೆ 1300, ಆಯಿಲ್ ಫಿಲ್ಟ್ರಿಗೆ 160. ನಮ್ಮ ಹುಡುಗಂಗೆ ಒಂದು 100 ರೂಪಾಯಿ ಹೊಡೆಯೋಣ, ಏನಂತೀರ? 20,000. ಸ್ನೇಹಿತರೆ ಇವ್ರು ಹೇಳೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಕೂಲೆಂಟ್ ಆಯಿಲ್ 20,000. नहीं हम तो गाड़ी नया लिया, मतलब सेकेंड्स में लिया है, तो हम लेने के टाइम पे वो सभी नहीं देखा एक्चुअली. ಕೂಲೆಂಟ್ ಆಯಿಲ್ ಲಿಟ್ರಲಿ 15-20 ಸಾವಿರ ಓಡಿದೆ ಅಂತಂತಾರಲ್ಲ ಗುರು. ವಾಟ್ ಈಸ್ ಹ್ಯಾಪನಿಂಗ್ ಐಸೆ ಸ್ನೈಪರ್. ಆಯಿತು, ಇನ್ನು ತಲೆ ಕೆಡ್ಸ್ಕೊಂಬೇಡ, ನನ್ನ ಕೈಲಿದೆಯಾ, ನಾನು ನೋಡ್ಕೊತೀನಿ. ಇದ್ರದ್ದು ಕೆಲಸ ಮುಗೀತು. ಸೊ ಇದನ್ನು ತೆಗ್ದು ಸಪ್ರೇಟಾಗಿ ಇಡ್ತಾ ಇದ್ದಾರೆ. ನೆಕ್ಸ್ಟು ಇವಾಗ ಇದ್ರದ್ದು ಬೋಲ್ಟ್ ಹಾಕ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಡ್ರೈನ್ ಔಟ್ ಮಾಡಿದ್ಮೇಲೆ ಗಾಡಿನ ಇಳಿಸ್ತಾ ಇದ್ದಾರೆ. ಸೊ ಇವಾಗ ಇದಕ್ಕೆ ಕೂಲೆಂಟ್ ಆಯಿಲು ಇಂಜಿನ್ ಆಯಿಲ್ ಎರಡನ್ನೂ ಹಾಕ್ತಾರೆ. ಫುಲ್ಲಿ ಸಿಂಥೆಟಿಕ್ ಆಯಿಲ್ ಇದು. ಸೊ ಇನ್ನು ಮುಂದೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಗಾಡಿದು. ಏ ಕಿತ್ನ ಲೀಟ್ರ್ ಭಯ್ಯ? 3.5ನಾ? ಎರಡು ಫುಲ್ಲು 3.5 ಲೀಟ್ರ್ ಇಡ್ಸತ್ತೆ ನೋಡಿ ಇಂಜಿನ್ ಆಯಿಲ್. ಸೊ ಸ್ನೇಹಿತರೆ ನಾನು ಕೇಳಿದೆ ಅವರಿಗೆ ಇಂಜಿನ್ ಆಯಿಲ್ಗೆ ಏನಾದ್ರು ಎಕ್ಸ್ಪೈರಿ ಡೇಟ್ ಇರುತ್ತೇನಂತ. ಇಲ್ಲ ಅಂತ ಹೇಳಿದ್ರು. ಹಾಂ 2 साल के ऊपर ना, 1 से 2 साल. ಸೊ ಅವ್ರು ಹೇಳೋ ಪ್ರಕಾರ ಏನಂತಂದರೆ 1-2 ವರ್ಷ ತನಕ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಇಂಜಿನ್ ಆಯಿಲ್ ಹಾಕಿದ್ದಾಯ್ತು. ಇವಾಗ ನೆಕ್ಸ್ಟ್ ಕೂಲೆಂಟ್ ಆಯಿಲ್ ನೋಡೋಣ. ಸೊ ಈ ಒಂದು ಥ್ರೆಡ್ ಏನಿದೆಯಲ್ಲ ಇದನ್ನು ಹಾಕ್ಬಿಟ್ಟು ಮತ್ತೆ ತೆಗೆದು ನೋಡ್ತಾರೆ ಫುಲ್ ಇದೆಯಾ ಅಂತ ನೋಡ್ತಾರೆ. ಫುಲ್ ಇದೆ ಅಷ್ಟೇ. ಸೊ ಇವಾಗ ಇದು ಕೂಲೆಂಟ್ ಆಯಿಲ್ನ ತೆಗಿತಾ ಇದ್ದಾರೆ. ಹಾಂ ಸರ್, ಹಾಂ ಸರ್. ಸೊ ಅದನ್ನು ವ್ಯಾಲಿಡೇಷನ್ ಕೂಡ ಮಾಡ್ತಾರೆ ಇವರು. ತೆಗೆದ್ಬಿಟ್ಟು ತೋರಿಸ್ತಾರೆ ನೋಡಿ, ಸೀಲ್ ಓಪನ್ ಆಗಿದೆ ಇವಾಗ ಅಂತ. ಕಣ್ಮುಂದೆನೇ ಎಲ್ಲ ನಡೆಯುತ್ತೆ, ಏನು ಸ್ಕ್ಯಾಮ್ ಏನೂ ಇಲ್ಲ. ನೋಡಿ ಕೂಲೆಂಟ್ ಆಯಿಲ್ ಅಂದರೆ ಹೆಂಗಿದೆ, ತೆಗ್ದಾಗ ಹೆಂಗಿತ್ತು, ಒಳ್ಳೆ ಫಿಲ್ಟರ್ಡ್ ವಾಟರ್ ಥರ ಇತ್ತು, ಬಿಸ್ಲರಿ ನೀರು ಥರ ಇತ್ತು. 4 ಲೀಟರ್ಸ್ ಇದಿರುತ್ತೆ, ಬಟ್ 4 ಲೀಟರ್ಸ್ ಹಾಕಲ್ಲ, 3.5 ಲೀಟರ್ಸ್ ಇಡಿಸುತ್ತೆ. ಹೇಗೆ ಭಯ್ಯ? 3.5 लीटर है ना, तो 4 लीटर तक नहीं डाल सकते ना. सो तले ಕೆಡಿಸ್ಕೊಳ್ಳೋದೇನಿಲ್ಲ. ಓಕೆ, ಲೆವೆಲ್ ಕಿತ್ನೆ ಉತ್ನಾ ತಕ್ ಡಾಲ್ನೆ. तो एक्स्ट्रा होगा तो इधर से लीक हो रहा है. ಎಕ್ಸ್ಟ್ರಾ ಏನಾರು ಆಯಿತು ಅಂದರೆ ಇಲ್ಲಿಂದ ಲೀಕ್ ಆಗ್ತಿದೆ. ಬಟ್ ಇವಾಗ ಆ್ಯಕ್ಚುಲಿ ಇವ್ರಿಗೆ ಹಾಕ್ತಿರೋದ್ರಿಂದ ಏನಾಗ್ತಿದೆ, ಅದು ಅಲ್ಲಿ ತಾಗಿ ಆ ಕಡೆಯಿಂದ ಬರ್ತಿರೋದಷ್ಟೇ. ಫುಲ್ ಆಗಿದ ತಕ್ಷಣ ಏನಾಗುತ್ತೆ, ಇಲ್ಲಿಂದ ಎಕ್ಸಿಟ್ ಆಗುತ್ತೆ, ಏನು ತಲೆ ಬಿಸಿ ಇಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಇವಾಗ. ಯಾಕೆ ಅಂತಂದರೆ ಇದೊಂದು ಸ್ವಲ್ಪ ಕೂಲೆಂಟ್ ಎಲ್ಲ ಕಡೆ ತಿರುಗಾಡಬೇಕಲ್ಲ, ಅದಕ್ಕೋಸ್ಕರ. ಎಲ್ಲ ಕಡೆ ತಿರುಗಾಡಿದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಡೌನ್ ಆಗುತ್ತೆ, ಆವಾಗ ಮತ್ತೆ ರೀಫಿಲ್ ಮಾಡ್ಬೋದು. ಇಲ್ಲಾಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಇದನ್ನು ನಮ್ಮ ಕೈಲೇ ಕೊಟ್ಟು ಕಳಿಸ್ತಾರೆ. ಸೊ ನಾವು ನಾಳೆ ಬೆಳಗ್ಗೆ ನೋಡ್ಕೊಬೇಕು, ಒಂದು ಸ್ವಲ್ಪ ಡೌನ್ ಆದಾಗ ರೀಫಿಲ್ ಮಾಡಿದ್ರೆ ಸಾಕು. ಇಲ್ಲ ಅಂತಂದರೆ ಅಷ್ಟು ಕುಡಿಯುತ್ತೆ ಅಂದರೆ ಅಷ್ಟು ಹಾಕಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ ಫುಲ್ ಕುಡಿಯಂಗೆ ಕಾಣ್ತಾ ಇದೆ. ಯಾಕೋ ಲಗ್ತಾ ಪೂರಾ ಪಿಯೇಗನಾ? इतना भूखा प्यासा था शायद. ಐ ಥಿಂಕ್ ಸುಮಾರು ತಿಂಗಳಿಂದ ಇದಕ್ಕೆ ಕೂಲೆಂಟ್ ಆಯಿಲ್ ರಿಪ್ಲೇಸ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ಕೂಲೆಂಟ್ ಆಯಿಲು ಸರಿಯಾಗಿ ಕುಡಿತಾ ಇದೆ. ಅದಕ್ಕೆ ಯೋಚನೆ ಮಾಡ್ತಿದ್ದೆ ಯಾಕೆ ಇಷ್ಟು ಹೀಟ್ ಆಗ್ತಿದೆಯಲ್ಲ ಇಂಜಿನ್ ಅಂತ. ಸೊ ನಾವು ಐಗಾಟು ಗುರು ಆ ಕ್ಯಾನಲ್ಲಿ ಎಷ್ಟಿದೆ ಅಷ್ಟೇ. ಐ ಥಿಂಕ್ 4 ಲೀಟ್ರನ್ನು ಕುಡಿದಿದೆ. ಲಗ್ತಾ है और भी चाहिए शायद. नहीं ना? ಅರೆ ಯಾರು ಎತ್ತ ಪೂರಾ ಪೀ ಲಿಯಾ ಯಾರು ಗುರು. ಇದೇನು ಫುಲ್ 4 ಲೀಟ್ರ್ ಕುಡಿದು ಬಿಡುತ್ತೆ ಇದು. ಯಪ್ಪ
भाई ये तो 4 लीटर भी पी लिया यार। हाँ पिया है क्या? जा रहा है धीरे धीरे। अभी भी जा रहा है? ಏನು ಗುರು 4 ಲೀಟ್ರಾ? ಅದಕ್ಕೂ ಮೇಲೆ ಇನ್ನೂ ಕೇಳ್ತಾ ಇದೆ. ಇವರು ರೆಕಮೆಂಡ್ ಮಾಡ್ತಿರೋದು ಏನಂತಂದರೆ ಆ್ಯಸ್ ಆಫ್ ನೌ ಇದರಲ್ಲಿ 4 ಲೀಟ್ರ್ ಇಡಿಸಿದೆ. ಇರಲಿ, ನಾಳೆ ಬೆಳಗ್ಗೆ ನಾವೊಂದು ಹೆಂಗಿದ್ರೆ ಹೋಗ್ತಾ ಇದ್ದೀನಲ್ಲ ಟ್ರಿಪ್ಪು, ಆ ಟ್ರಿಪ್ಪು ಹೋಗಿ ಟ್ರಿಪ್ಪು ಒಂದು ಕಡೆ ಡೆಸ್ಟಿನೇಷನ್ನು ರೀಚ್ ಆದಮೇಲೆ ಅಲ್ಲಿ ನಾವು ಗಾಡಿನ ನಿಲ್ಲಿಸಿ ನೋಡೋಣ. ಲೆವೆಲ್ ಏನೋ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಬೇಕಾದ್ರೆ 1 ಲೀಟ್ರ್ ಇವಾಗ ಇರುತ್ತೆ, ಸ್ಪೇರ್ ಇಸ್ಕೊಂಡು ಹೋಗಿರ್ತೀನಿ, ಅದನ್ನು ಟಾಪಪ್ ಮಾಡಿದ್ರೆ ಆಯಿತು. ನೋಡಿ, ಇದೆಲ್ಲ ಆದಮೇಲೆ ನೀಟಾಗಿ ಏರ್ ಹೊಡೆದು ಕೊಡ್ತಾ ಇದ್ದಾರೆ. ಸೊ ನಾನು ಹೇಳಿದಾಗೆ ಇಂಜಿನ್ ಆಯಿಲ್ದು ಇದರಲ್ಲಿ ಸೇರಿಸಿಲ್ಲ, ಅದು ಬೇರೆ ಬಿಲ್ ಇದೆ 2800. ಅದು ಬಿಟ್ಟರೆ ಕೂಲೆಂಟ್ ಆಯಿಲು ಎಲ್ಲ ಸೇರಿಸಿ 1564 ರುಪೀಸ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿಗೆ ಮುಗಿದಿದೆ ಕೆಲಸ. ಈ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲಿಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.